ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಪರ್ವತಗಳು, ಸವಾಲುಗಳು ಕ್ರೈಸ್ತಿಯ ಜೀವನದ ಆ ಒಂದು ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದು ನಮಗೆ ತಡೆಯಾಗಿರ್ತದೆ. ಇವತ್ತು ವೈರತ್ವದ ಬಗ್ಗೆ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮ್ಮ ಜೀವನದ ದೊಡ್ಡ ವೈರಿ ಯಾರು? ವೈರತ್ವನೇ ನಿಮ್ಮ ವೈರಿ ಅಂತ ಹೇಳ್ತೀರಾ? ಖಂಡಿತ. ಓಕೆ, ಈಗ ವೈರತ್ವ ಅಂದರೆ ಏನು? ವೈರತ್ವ ಅಂದರೆ ಬೇರೆಯವರ ಜೊತೆ ದ್ವೇಷವನ್ನು ಬೆಳೆಸ್ಕೊಳ್ಳುವಂಥದ್ದು, ಬೇರೆಯವ್ರನ್ನ ಹಗೆತನ ಮಾಡುವಂಥದ್ದು, ಬೇರೆಯವ್ರನ್ನ ಇಷ್ಟಪಡದೇ ಇರುವಂಥದ್ದು, ಬೇರೆಯವರ ಏಳಿಗೆಯನ್ನು ಸಹಿಸದೇ ಇರುವಂಥದ್ದು, ಇವೆಲ್ಲವನ್ನು ನಾವು ವೈರತ್ವಕ್ಕೆ ಸೇರಿಸ್ಬೋದಾಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಕೆಲವರು ಯಾರಾದರೂ ಒಂದು ಅನ್ಯಾಯ ಮಾಡಿರ್ಬೋದು ಅಥವಾ ನಿಮಗೆ ಸ್ವಲ್ಪ ಮನಸ್ಸು ನೋಯಿಸಿರ್ಬೋದು. ಅಂಥವ್ರಿಗೆ ನಾನು ಒಂದು ಅವಕಾಶ ಸಿಕ್ಕಿದಾಗ ನಾನು ಲೆಕ್ಕನ ಚುಕ್ತಾ ಮಾಡ್ಕೊಳ್ತೀವಿ. ಈಗ ರಿವೆಂಜ್ ಅಂತ ಹೇಳ್ತೀವಿ, ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆದರೆ ವೈರತ್ವಕ್ಕೂ ಈ ರಿವೆಂಜ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಎರಡೂ ಒಂದೇ. ಅಂದರೆ ರಿವೆಂಜ್ ಅನ್ನುವಂಥದ್ದು ಅಂದರೆ ನಾವು ಹಾಗೆ ತೀರಿಸ್ಕೊಳ್ಳುವಂಥದ್ದು, ಇದು ಮೊದಲನೇ ಹಂತ. ವೈರತ್ವ ಅನ್ನೋದು ಎರಡನೇ ಹಂತ. ಅಂದರೆ ಇದು ಪ್ರಾರಂಭ ಆಗಿ ಈ ವೈರತ್ವದಲ್ಲಿ ಅಂತ್ಯ ಆಗುತ್ತೆ. ಅಂದರೆ ನಾವು ಅವ್ರನ್ನ ಜೀವನ ಪೂರ್ತಿ ದ್ವೇಷ ಮಾಡೋಕ್ಕೆ ಹೊರಟೋಗ್ತೀವಿ. ರಿವೆಂಜ್ ತಗೊಳ್ತೀವಿ ಅಂದರೆ ಹಗೆತನ ಮಾಡಿ ಅವ್ರ ಮೇಲೆ ಒಂದು ಹಗೆ ಸಾಧಿಸ್ತೀವಿ. ಆದರೆ ಅದು ಅಲ್ಲಿಗೆ ನಿಂತ್ಕೊಳ್ಳೋದಿಲ್ಲ. ನಾವು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಅದು ವೈರತ್ವಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಒಂದು ಸ್ಟೇಜಲ್ಲಿ ನಾವಿಬ್ಬರು ದ್ವೇಷಿಗಳಾಗಿ ನಿಂತ್ಕೊಂಡ್ಬಿಡ್ತೀವಿ. ಯಾರ ಮೇಲೆ ನಾನು ಹಗೆತನ ಸಾಧಿಸಿದ್ದೀನಿ ಅಥವಾ ಅವ್ರ ಮೇಲೆ ಸೇಡು ತೀರಿಸ್ಕೊಂಡಿದ್ದೀನಿ, ಅವ್ರನ್ನ ನಾನು ವೈರಿ ಅಂತಲೇ ನೋಡೋಕ್ಕೆ ಶುರು ಮಾಡ್ತೀನಿ. ಅದಕ್ಕೆ ನಾವು ವೈರತ್ವ ಅನ್ನೋದು ಈ ಹಗೆತನದ ಪ್ರಾರಂಭದ ದಶೆಯಲ್ಲಿ ಹಗೆತನ ಆಗಿರುತ್ತೆ ಅಥವಾ ಸೇಡು ತೀರಿಸ್ಕೊಳ್ಳೋದು. ಮುಂದಿನ ದಶೆಯಲ್ಲಿ ಅದೇನಾಗುತ್ತೆ ಅಂದರೆ ಸಂಪೂರ್ಣವಾಗಿ ವೈರತ್ವದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಈಗ ವೈರತ್ವ ಅಂತ ತೆಗೆದುಕೊಂಡ್ರೆ ದೇಶ ಎರಡು ದೇಶ ನಡುವೆ ವೈರತ್ವ ಇರ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಆದರೆ ಸಹೋದರರಲ್ಲಿ ವೈರತ್ವ, ಸ್ನೇಹಿತರಲ್ಲಿ ವೈರತ್ವ, ಸಭೆಯಲ್ಲಿ ವೈರತ್ವ ಯಾತಕ್ಕಾಗಿ? ಏನಕ್ಕೆ ಇದು ಬರುತ್ತೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲಿ ನಾವೇ ಬೆಳೆಸ್ಕೊಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ಬೇರೆಯವರು ನಮ್ಮ ಮೇಲೆ ಆ ಪ್ರಭಾವವನ್ನು ತರ್ತಾರೆ. ನೋಡು, ಆ ವ್ಯಕ್ತಿ ನಿನಗಿಂತ ಮುಂದೆ ಹೋಗ್ತಿದ್ದಾನೆ, ಆ ವ್ಯಕ್ತಿ ನಿನ್ನನ್ನು ದ್ವೇಷ ಮಾಡ್ತಿದ್ದಾನೆ. ಇದು ಹೊರಗಡೆಯಿಂದ ತರುವಂಥ ಒತ್ತಡ. ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲಿ ನಾವೇ ಆಲೋಚನೆ ಮಾಡ್ಕೊಳ್ತಾ, ನೋಡಿ ಆ ವ್ಯಕ್ತಿ ನನಗಿಂತ ಮುಂಚೆ ಹೋಗ್ತಿದ್ದಾನೆ, ನನ್ನಿಂದ ಒಳ್ಳೆಯ ಅಂಕಗಳನ್ನು ಪಡಿತಾ ಇದ್ದಾನೆ, ಆ ರೀತಿಯ ಒಂದು ಆಲೋಚನೆ ನಮ್ಮಲ್ಲಿ ಬಂದಾಗ ಇದು ವೈರತ್ವಕ್ಕೆ ದಾರಿ ಮಾಡಿಕೊಳ್ಳುತ್ತೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುಗಳಾಗಲಿ, ನಿಮ್ಮ ಸಭೆಯವರಾಗಲಿ ಅದನ್ನು ತಂದು ನಿಮ್ಮ ಮನಸ್ಸಿನಲ್ಲಿ ಬಿತ್ತಬೋದು. ವೈರತ್ವ ಅನ್ನೋದು ಹೊರಗಡೆಯಿಂದನೂ ತಂದು ಬೇರೆ ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಆ ಬೀಜವನ್ನು ಬಿತ್ತಬೋದು. ಸೊ ಈ ವೈರತ್ವವನ್ನು ಚಿಕ್ಕ ಮಕ್ಕಳಲ್ಲಿ ಯಾವಾಗಲೂ ಚಿಕ್ಕದ್ರಿಂದ ಮೇಲಕ್ಕೆ ಬರೋಣ. ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ ಒಂದು ಬೈಪೋಟಿ ಇರ್ತದೆ. ಅದು ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಕ್ರೀಡಾ ಜಗತ್ತಿನಲ್ಲಿರ್ಬೋದು. ಆ ವೈರತ್ವ ಎಂಬತಕ್ಕಂಥದ್ದನ್ನು ಚಿಕ್ಕ ವಯಸ್ಸಿನಿಂದನೇ ಮಕ್ಕಳು ಆ ಬೈಪೋಟಿಯಲ್ಲಿ ಬೆಳೆಸ್ಕೊಂಡು ಬಂದ್ಬಿಡ್ತಾರೆ. ಅದು ವಾಟ್ ಸ್ಟಾರ್ಟ್ ಆಸ್ ಅ ಹೆಲ್ತಿ, ಆರೋಗ್ಯಕರವಾಗಿರ್ತಕ್ಕಂಥ ವೈರತ್ವ. ಈಗ ಎಷ್ಟೋ ಜನ ಹೇಳ್ತಾರೆ ಮೈ ಕಾಂಪಿಟೇಷನ್ ಇಸ್ ವೆರಿ ಹೆಲ್ತಿ, ನನ್ನ ವೈರತ್ವ ಎಂಬತಕ್ಕಂಥದ್ದು ತುಂಬ ಆರೋಗ್ಯವಾಗಿದೆ ಅಂತ. ಅದರಲ್ಲಿ ಏನಾದರೂ ಸತ್ಯ ಇದೆಯಾ ಆ ಸೆಂಟೆನ್ಸಲ್ಲಿ? ನೋಡಿ, ಸ್ಪರ್ಧೆಗೂ ವೈರತ್ವಕ್ಕೂ ವ್ಯತ್ಯಾಸ ಇದೆ. ಈಗ ನೀವು ಹೇಳ್ತಾ ಇರೋದು ಕಾಂಪಿಟೇಷನ್ ಅಥವಾ ಸ್ಪರ್ಧೆಯಲ್ಲಿ ಇಬ್ಬರು ಪೈಪೋಟಿಗಳಾಗಿ ಸ್ಪರ್ಧಿಸ್ತಾರೆ. ಯಾರೋ ಒಬ್ರು ಗೆಲ್ತಾರೆ, ಒಬ್ಬನು ಸೋತೋಗ್ತಾನೆ. ಆದರೆ ಗೆದ್ದವನು ಸೋತವನನ್ನು ಹುರಿದುಂಬಿಸ್ತಾನೆ, ಪ್ರೋತ್ಸಾಹ ಪಡಿಸ್ತಾನೆ. ಈ ಸರಿ ನಾನು ಗೆದ್ದಿದ್ದೀನಿ, ಇನ್ನೊಂದು ಸರಿ ನೀನು ಗೆಲ್ಲಬೋದು. ಆದರೆ ವೈರತ್ವದಲ್ಲಿ ಏನಾಗುತ್ತೆ ಅಂದರೆ ಆ ಕಡೆ ಇರುವಂಥ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಆದರೆ ಸ್ಪರ್ಧೆಯಲ್ಲಿ ಅದು ಬರೋದಿಲ್ಲ. ನೀನಿಬ್ಬರು ಸ್ಪರ್ಧಿಸಿದ್ದೀವಿ, ಈ ಸರಿ ನಾನು ಗೆದ್ದಿದ್ದೀನಿ, ಮತ್ತೊಂದು ಸರಿ ನೀನು ಗೆಲ್ಲುವಂಥ ಅವಕಾಶಗಳಿದೆ ಅಂತ ಹೇಳ್ತೀವಿ. ಆದರೆ ವೈರತ್ವಕ್ಕೆ ಬಂದಾಗ ಸಂಪೂರ್ಣ ನಿರ್ನಾಮ ಮಾಡಬೇಕು ಅಂತ ಒಂದು ಆಲೋಚನೆಗಳು ಬರುತ್ತೆ. ಸೊ ಒಬ್ಬರನ್ನ ನಾಶ ಮಾಡಿ, ಅವ್ರನ್ನ ಹಿಂಸೆ ಮಾಡಿ, ಅವ್ರನ್ನ ತೊಂದರೆ ಮಾಡಿ. ಈಗ ವೈರತ್ವ ಯಾವ ಹಂತವರೆಗೂ ಹೋಗಿದೆ ನಮ್ಮ ಈ ಲೋಕದಲ್ಲಿ? ವೈರತ್ವ ಅನ್ನೋದು ಕೊಲೆ ಅಥವಾ ಇನ್ನೊಬ್ಬರನ್ನ ನಾಶ ಮಾಡುವಂಥದ್ದಾಗಲಿ, ಅವ್ರನ್ನ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡೋದಾಗಲಿ, ಅವ್ರ ದೇಹವನ್ನು ನಾಶ ಮಾಡೋದಾಗಲಿ, ಈ ಹಂತದವರೆಗೂ ಹೋಗಿದೆ. ಇನ್ನೊಂದು, ಈಗ ನಾವು ದೇಶಗಳ ಮಧ್ಯೆ ವೈರತ್ವವನ್ನು ನೋಡಿದಾಗ, ಈಗ ನಾವು 2 ಮಹಾಪ್ರಪಂಚ ಯುದ್ಧಗಳನ್ನು ನೋಡಿದ್ದೀವಿ. ಈ 2 ಮಹಾಪ್ರಪಂಚ ಯುದ್ಧಗಳಲ್ಲಿ ಸಂಪೂರ್ಣವಾಗಿ ವಿಶ್ವ ಅಂತ್ಯವಾಗುವಂಥ ಸ್ಥಿತಿಗೆ ಬಂದಿತ್ತು. ಈಗ ಅಮೆರಿಕ ದೇಶದವರು ಜಪಾನ್ ದೇಶದ ಮೇಲೆ, ನಾಗಸಾಕಿ ಹಿರೋಶಿಮಾ ದೇಶದ ಮೇಲೆ ಆ ಪ್ರದೇಶಗಳಲ್ಲಿ ಅಣುಬಾಂಬುಗಳನ್ನು ಹಾಕಿದಾಗ ಸಂಪೂರ್ಣ ನಾಶ ಆಗಿತ್ತು. ಇದು
ವೈರತ್ವ ಅನ್ನೋದು ಎಲ್ಲವರೆಗೂ ನಡೆಸುತ್ತೆ ಅಂದರೆ ಇಡೀ ವಿಶ್ವವೇ ಒಂದು ದಿನ ವೈರತ್ವದಲ್ಲಿ ನಾಶವಾಗುವಂಥ ಅವಕಾಶಗಳಿದೆ ಈಗ. ಈಗ ಈ ವೈರತ್ವವನ್ನು ನಾವು ತೆಗೆದುಕೊಂಡಾಗ ಲೋಕದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಶುರುವಾಗುತ್ತೆ. ಒಂದು ಸಣ್ಣ ಪುಟ್ಟ ವಿಷಯವಾಗಿ ಸಿಗುತ್ತೆ. ನನಗೆ ಸಿಕ್ಕಬೇಕಾಗಿರೋದು ನಿಮಗೆ ಸಿಕ್ಬಿಡ್ತು, ಖಂಡಿತ. ಆದರೆ ಇಬ್ಬರು ಒಂದೇ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಮನಸ್ಸು ನೋವಾಗಿದೆ, ನಾನು ಒಳಗಡೆ ಕುಗ್ತಾ ಇದ್ದೀನಿ, ನಾನು ಅಶೋಕ್ಕಿಂತ ದೊಡ್ಡವನು, ಅಶೋಕ್ಕಿಂತ ನಾನು ಮಾತಾಡಬಲ್ಲೆ ಎಂಬತಕ್ಕಂಥ ಆಲೋಚನೆಗಳು, ಅಶೋಕ್ಕಿಂತ ನಾನು ಓದಿದ್ದೀನಿ ಆದರೆ ನನಗೆ ಸಿಗಲಿಲ್ಲ, ಅಶೋಕ್ ಸಿಕ್ತು ಅಂತ ಆ ಭಾವನೆಯಲ್ಲಿ ವೈರತ್ವ ಶುರುವಾಗುತ್ತೆ. ಅದೇ ಹಂಗೆ ಬೆಳ್ಕೊಂಡು ಮರವಾಗುತ್ತೆ. ಸೊ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಂಥ ಭಾವನೆಗಳು ಬರ್ತಕ್ಕಂಥದ್ದು ಸಹಜ. ಈ ಕಾರ್ಯಕ್ರಮದ ಮೂಲಕ ಆ ವೈರತ್ವವನ್ನು ಬೆಳೆಸೋದಕ್ಕಿಂತ ಮುಂಚಿತವಾಗಿ ಅವರಿಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಕಾರ್ಯಕ್ರಮದ ಮೂಲಕ? ನೋಡಿ, ಒಂದು ಸಲಹೆ ಏನು ಅಂದರೆ, ನಾವು ಯಾವತ್ತೂ ಯಾವುದೇ ವಿಚಾರವನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳದೆ ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು. ಈ ಸರಿ ನನಗೆ ಸೋಲು ಉಂಟಾಗಿದೆ, ಮುಂದಿನ ಸರಿ ಪ್ರಯತ್ನ ಮಾಡ್ತೀನಿ, ಅವ್ರಿಗಿಂತ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಹೊರತು ಆ ವ್ಯಕ್ತಿಯನ್ನು ನಾನು ದ್ವೇಷಿಸಬಾರ್ದು. ಉದ್ಯೋಗದಲ್ಲಿರುವಂಥ ಸ್ಪರ್ಧೆಯನ್ನು ನಾನೇನು ಮಾಡಬೇಕು, ಒಂದು ಪೈಪೋಟಿಯಾಗಿ ತೆಗೆದುಕೊಂಡು ಸ್ಪರ್ಧಿಸಬೇಕು. ಅದು ಬಿಟ್ಟು ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡೋಕ್ಕೆ ಹೋದಾಗ ವೈರತ್ವ ಬೆಳೆಯುತ್ತೆ. ಒಂದು ಪ್ರದೇಶವನ್ನು ದ್ವೇಷ ಮಾಡಿದಾಗ ವೈರತ್ವ ಬೆಳೆಯುತ್ತೆ, ಅಥವಾ ಒಂದು ಸಿದ್ಧಾಂತವನ್ನು ದ್ವೇಷ ಮಾಡಿದಾಗ ವೈರತ್ವ ಬರುತ್ತೆ. ಈ ವೈರತ್ವ ಅನ್ನೋದು ಕೇವಲ ಕಮ್ಯುನಿಸಮ್ ಇಂಥ ಕೆಲವು ಸಿದ್ಧಾಂತಗಳು ಬಂದಿದೆ. ಇವೆಲ್ಲ ಏನು ಹೇಳ್ಕೊಡುತ್ತೆ ಅಂದರೆ, ವೈರತ್ವವನ್ನು ಬೆಳೆಸ್ಕೊಳ್ಳಿ. ಉಳ್ಳವರ ಮತ್ತು ಇಲ್ಲದವರ ಮಧ್ಯದಲ್ಲಿ ಒಂದು ವೈರತ್ವವನ್ನು ಬೆಳೆಸಿದ್ರು ಕಮ್ಯುನಿಸಮ್ ಅಂತವರು. ಇಂಥ ಉದ್ದೇಶಗಳಲ್ಲಿ ನಾವು ಬೆಳೆಸಿದಾಗ ಏನಾಗುತ್ತೆ ಅಂದರೆ, ಲೋಕದ ಸಿದ್ಧಾಂತ ಯಾವ ರೀತಿ ಇದೆ ಅಂದರೆ, ಡೆನ್ನಿಸ್ ಅವರು ಇವತ್ತು ತುಂಬ ಕಷ್ಟವಾಗಿ ಹೇಳಬೇಕಾಗುತ್ತೆ. ಏನು ಅಂದರೆ, ಎಲ್ಲಿ ನೋಡಿದರೂ ನೀವು ಹೇಳಿದ ರೀತಿಯಲ್ಲಿ ಸ್ಪರ್ಧೆಯನ್ನು ವೈರತ್ವಕ್ಕೆ ಬದಲಾವಣೆ ಆಗ್ತಾಯಿದೆ. ಸ್ಪರ್ಧೆಯಾಗಿ ಶುರುವಾಗಿ ಅದು ವೈರತ್ವದಲ್ಲಿ ಹೋಗಿ ಬಿಟ್ಟಿದೆ ಅಂತ ನಾವು ನೋಡ್ತೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ವೈರತ್ವ ಏನು ಅಂತ ನಾವು ಇನ್ನೂ ಆಳವಾಗಿ ಚರ್ಚೆ ಮಾಡೋಣ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೈರತ್ವಕ್ಕೂ ಬೈಪೋಟಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ವೈರತ್ವ ಅಂದರೆ ಒಬ್ಬ ಮನುಷ್ಯನನ್ನು ವ್ಯಕ್ತಿಗತವಾಗಿ ದ್ವೇಷ ಮಾಡುವಂಥದ್ದು. ಪೈಪೋಟಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಜೊತೆ ಸ್ಪರ್ಧೆಯನ್ನು ಏರ್ಪಡಿಸುವಂಥದ್ದು ಪೈಪೋಟಿ. ಈಗ ನಾವು ಹೇಳ್ತೀವಿ, ಈಗ ನಮ್ಮಿಬ್ಬರಲ್ಲಿ ಎತ್ಕೊಳ್ಳೋಣ, ನಾವಿಬ್ಬರು ಬೋಧಕರು. ಈಗ ನಮ್ಮಲ್ಲಿ ಒಂದು ರೀತಿಯಾದ ಒಂದು ಪೈಪೋಟಿ ಬಂದಾಗ ಯಾರಾದರೂ ಒಬ್ಬರು ಮುಂದೆ ಹೋಗೋದು ಸಹಜ, ಖಂಡಿತ ಆಯ್ತಾ? ಯಾರಾದರೂ ಒಬ್ಬರು ಮುಂದೆ ಹೋಗ್ಬೇಕು, ಒಬ್ರು ಹಿಂದೆ ಹೋಗ್ಬೇಕು. ಆದರೆ ಈ ಒಂದು ಪೈಪೋಟಿಯಲ್ಲಿ ವೈರತ್ವ ಬೆಳೀತಕ್ಕಂಥ ಎಲ್ಲ ಸಾಧ್ಯತೆ ಇದೆಯಲ್ವಲ್ಲ? ಖಂಡಿತ ಇದೆ. ಯಾಕೆಂದರೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಳ್ಳೆಯ ಆರೋಗ್ಯಕರವಾದ ಪೈಪೋಟಿ ಇದ್ದರೆ ಒಳ್ಳೆಯದು, ಆರೋಗ್ಯಕರವಾದಂಥ ಸ್ಪರ್ಧೆ ಇದ್ದರೆ ಒಳ್ಳೆಯದು. ಆದರೆ ಇದೇನಾಗ್ಬಿಡುತ್ತೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಕೆಳಗಡೆ ಹಾಕಿ ಅವನ್ನ ತುಳಿದು ಅವನ ಮೇಲೆ ನಾನು ನಿಂತ್ಕೋಬೇಕು, ಅವನ ಎಲ್ಲ ತಲಾಂತುಗಳನ್ನು ನಾಶ ಮಾಡಬೇಕು, ಈ ರೀತಿ ಬಂದಾಗ ಏನಾಗುತ್ತೆ, ಇದು ವೈರತ್ವಕ್ಕೆ ತಿರುಗುತ್ತೆ. ನೋಡಿ, ಮೊದಲನೇದಾಗಿ ಸೌಲ ಮತ್ತು ದಾವೀದ ಇಬ್ಬರಲ್ಲಿ ಒಂದು ಆರೋಗ್ಯಕರವಾದ ಪೈಪೋಟಿ ಅನ್ನೋದಿತ್ತು. ಆದರೆ ಅದೇನಾಯಿತು ಅಂದರೆ, ಕೊನೆಯ ಹಂತಕ್ಕೆ ಬಂದಾಗ ಸೌಲ್ನ ಏನು ಮಾಡ್ತಾನೆ ಅಂದರೆ, ದಾವೀದನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ, ಅವನ್ನ ಸಾಯಿಸಬೇಕು, ಅವನು ಇಲ್ದಂಗೆ ಮಾಡಬೇಕು. ಇದು ವೈರತ್ವದ ಒಂದು ಲಕ್ಷಣ ಅಂತ ನಾವು ಹೇಳಲಿಕ್ಕೆ ಅವಕಾಶ ಇದೆ. ಈಗ ಪೈಪೋಟಿ ಅಂತ ನಾವು ತೆಗೆದುಕೊಂಡಾಗ ಒಳ್ಳೆಯದು ಪೈಪೋಟಿ ಅಂತ ನಾವು ಹೇಳ್ತೀವಿ. ವೆನ್ ದೆರ್ ಇಸ್ ಕಾಂಪಿಟೇಷನ್ ಯು ಗ್ರೋ, ವೆನ್ ದೆರ್ ಇಸ್ ನೋ ಕಾಂಪಿಟೇಷನ್ ದೆರ್ ಇಸ್ ನೋ ಗ್ರೋತ್. ಆ ಬೆಳವಣಿಗೆ ನಿಂತೋಗುತ್ತೆ ಪೈಪೋಟಿ ಇಲ್ಲ ಅಂದರೆ. ಕರೆಕ್ಟ್. ವೈರತ್ವ ಎಂಬತಕ್ಕಂಥದ್ದು ಈ ಹಂತದಲ್ಲಿ ಹಾನಿಕರ, ಈ ಹಂತಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಏನಾದರೂ ಇದೆಯಾ? ಖಂಡಿತ ಇದೆ. ಯಾಕಂದರೆ ಆರೋಗ್ಯಕರವಾದಂಥ ಪೈಪೋಟಿ ಅನ್ನೋದು ಇಬ್ಬರ ಮಧ್ಯದಲ್ಲಿ ನಡೆಯುವಂಥದ್ದೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವೈರತ್ವ ಏನು ಮಾಡುತ್ತೆ ಅಂದರೆ, ನಾನೊಬ್ಬನೇ ನಿಂತ್ಕೋಬೇಕು, ನಾನೊಬ್ಬನೇ ಇರಬೇಕು, ಇನ್ನೊಬ್ಬನ ಇರಬಾರ್ದು ಇಲ್ಲಿ ಅಂತ ಹೇಳುವಂಥ ಸ್ಥಿತಿಗೆ ಬಂದಾಗ ವೈರತ್ವ ಅನ್ನೋದು ತುಂಬ ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಅವಕಾಶಗಳಿದೆ. ಈ ಅಧಿಕಾರದಲ್ಲಿರ್ತಕ್ಕಂಥವರು ತಮ್ಮ ಸಹ ಉದ್ಯೋಗಿಗಳ ಮೇಲೆ ಅವರ ಜೊತೆಯಲ್ಲಿ ಇರ್ತಾರೆ. ಆದರೂ ಅವರ ವೈರತ್ವ, ಆ ದ್ವೇಷವನ್ನು ಹೇಗಾದರೂ ಮಾಡಿ ಸಾಧನೆ ಮಾಡ್ಕೊಳ್ತಾರೆ. ಆ ಕಚೇರಿಯ ಒಂದು ಕಾರ್ಯಾಚರಣೆಯಲ್ಲಿ ಅವರಿಗೆ ಯಾವ ರೀತಿಯಾದ ಒಂದು ತೊಂದರೆ ಕೊಡಬೇಕೋ ಆ ವೈರತ್ವವನ್ನು ಯಾವುದೋ ಅವರ ಒಂದು ಅಧಿಕಾರವನ್ನು ಉಪಯೋಗಿಸಿ ಅದನ್ನು ಅವ್ರನ್ನ ಕೆಳಗಡೆ ಹಾಕ್ತಾರೆ. ಅಂಥವ್ರಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ? ವೈರತ್ವ ಎನ್ನುವುದು ದೇವರಿಂದ ಬರುವಂಥ ಗುಣ ಅಲ್ಲ, ಇದು ಸೈತಾನನಿಂದ ಬರುವಂಥ ಒಂದು ಗುಣ ಮತ್ತು ಪಾಪದ ಪ್ರತಿಫಲ ಈ ವೈರತ್ವ.
ಯಾಕಂದರೆ ದೇವರು ಪ್ರೀತಿ ಸ್ವರೂಪನು, ದೇವರಲ್ಲಿ ವೈರತ್ವ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸೈತಾನನು ದೇವರ ಮೇಲೆ ಯುದ್ಧ ಮಾಡಿ ಪರಲೋಕದಿಂದ ಬಿದ್ದು ಈ ಲೋಕಕ್ಕೆ ವೈರತ್ವವನ್ನು ಬೆಳೆಸ್ಕೊಂಡಿದ್ದಾನೆ. ಈ ವೈರತ್ವದ ಪ್ರಾರಂಭದ ಲಕ್ಷಣಗಳು ಸೈತಾನಲ್ಲಿ ಕಂಡು ಬಂತು. ಆದ್ದರಿಂದ ಪರಲೋಕದಲ್ಲಿ ಆತನ ಏನು ಮಾಡಿದಂದರೆ, ಕ್ರಿಸ್ತನಿಗಿಂತ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು, ಆತನ ಸಿಂಹಾಸನಕ್ಕಿಂತ ನನ್ನ ಸಿಂಹಾಸನ ಮೇಲಿರಬೇಕು ಎನ್ನುವ ಈ ಆಲೋಚನೆ ಇದೆಯಲ್ಲ, ಇದೇ ವೈರತ್ವದ ಪ್ರಾರಂಭದ ಲಕ್ಷಣ ಅಂತ ನಾವು ಹೇಳಲಿಕ್ಕೆ ಅವಕಾಶ ಇದೆ. ಸೊ ಈ ವೈರತ್ವ ಎಂಬತಕ್ಕಂಥದ್ದು ಸೈತಾನ್ನ ಒಂದು ಗುಣ. ಹೌದು. ಆ ವೈರತ್ವವನ್ನು ಅಳವಡಿಸ್ತಕ್ಕಂಥವ್ರು ಸೈತಾನ್ ಸಂಗಡಿಗರು ಅಲ್ವೇ? ಖಂಡಿತವಾಗ್ಲೂ. ಯಾಕಂದರೆ ದೇವರು ಯಾವತ್ತೂ ವೈರತ್ವವನ್ನು ಎಲ್ಲೂ ಕೂಡ ಆತನು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಅಥವಾ ಸತ್ಯವೇದ ಕೂಡ ಅದರ ಬಗ್ಗೆ ಎಲ್ಲೂ ಹೇಳೋದಿಲ್ಲ ವೈರತ್ವವನ್ನು ನೀವು ಇಟ್ಕೋಬೇಕು ಅಂತ. ಆದರೆ ಒಂದು ಹೇಳುತ್ತೆ, ಕೆಟ್ಟದನ್ನು ನೀವು ಹಗೆತನ ಮಾಡಬೇಕು. ಅಂದರೆ ಕೆಟ್ಟದನ್ನು ನೀವು ದ್ವೇಷಿಸ್ಬೋದು, ಆದರೆ ವ್ಯಕ್ತಿಗಳನ್ನು ದ್ವೇಷಿಸಬಾರ್ದು. ನೋಡಿ, ದೇವರಿಗೂ ಮನುಷ್ಯರಿಗಿರುವಂಥ ವ್ಯತ್ಯಾಸ ಏನಂದರೆ, ದೇವರು ನಮ್ಮಲ್ಲಿರುವಂಥ ಪಾಪವನ್ನು ದ್ವೇಷಿಸ್ತಾನೆ, ಪಾಪಿಯನ್ನು ಪ್ರೀತಿಸ್ತಾನೆ. ಆದರೆ ನಾವು ಪಾಪವನ್ನು ಪ್ರೀತಿಸ್ತೀವಿ, ವ್ಯಕ್ತಿಯನ್ನು ದ್ವೇಷಿಸ್ತೀವಿ. ಅದು ತುಂಬ ತಪ್ಪಾದಂಥ ವಿಧಾನ. ಅಂದರೆ ಯಾರನ್ನ ದ್ವೇಷ ಮಾಡಿದ್ರು ಕೂಡ ಅಥವಾ ವೈರತ್ವ ಬೆಳೆಸ್ಕೊಂಡ್ರೂ ಕೂಡ ನಾವು ದೇವರ ಮಕ್ಕಳಾಗಿರಲಿಕ್ಕೆ ಅವಕಾಶವಿಲ್ಲ. ಈಗ ಕೈನನ ಮತ್ತು ಆಬೇಲನ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಸ್ವಲ್ಪ ಚರ್ಚೆ ಮಾಡೋಣ. ಯಾತಕ್ಕಾಗಿ ಕೊಲೆ ನಡೆಯಿತು? ನೋಡಿ, ಅದು ಮೊದಲನೇದಾಗಿ ಒಳ್ಳೆಯ ಸ್ಪರ್ಧೆಯಾಗಿ ಪ್ರಾರಂಭವಾದಂಥದ್ದು. ಕೈನ ಮತ್ತು ಏಬೆಲರ ಮಧ್ಯೆ ಸ್ಪರ್ಧೆ ಅನ್ನೋದು ಪ್ರಾರಂಭವಾಯಿತು. ಎಲ್ಲಿ? ಕಾಣಿಕೆಯನ್ನು ಸಮರ್ಪಿಸುವುದರಲ್ಲಿ. ಆದರೆ ಕೈನನು ಯಾವತ್ತೂ ಸ್ಪರ್ಧೆ ಅಂತ ಆತನು ಅಂದ್ಕೊಂಡಿರಲಿಲ್ವೇನು. ಆದರೆ ಏಬೆಲನು ಸ್ಪರ್ಧೆ ಅಂತ ತಗೊಳ್ಳೇ ಇಲ್ಲ. ಅವನು ನನ್ನ ಕರ್ತವ್ಯವನ್ನು ದೇವ್ರಿಗೆ ಮಾಡ್ತಾಯಿದ್ದೀನಿ. ಆದರೆ ಕೈನನ್ನು ಏನಂತ ತಗೊಂಡಾದರೆ ಅದನ್ನು ಸ್ಪರ್ಧೆ ಅಂತ ತೆಗೆದುಕೊಂಡು, ಆ ಸ್ಪರ್ಧೆ ಅನ್ನೋದು ಎಲ್ಲಿಗೆ ಅಂತ್ಯ ಆಯಿತು ಅಂದರೆ ವೈರತ್ವಕ್ಕೆ ಹೋಗಿ ವೈರತ್ವದಿಂದ ಕೊಲೆ ಮಾಡುವಂಥವರೆಗೂ ಪ್ರಪಂಚದ ಮೊಟ್ಟ ಮೊದಲನೆಯ ಕೊಲೆ ಪ್ರಾರಂಭವಾಗಿದ್ದೇ ವೈರತ್ವದಿಂದ. ಈಗ ಈ ಒಂದು ವೈರತ್ವ ಶುರುವಾಯಿತು. ಅವನ ಒಂದು ಬಲಿ ದೇವರು ಎತ್ಕೊಂಡ್ರು, ನನ್ನ ಬಲಿಯನ್ನು ದೇವರು ತೆಗೆದುಕೊಂಡಿಲ್ಲ ಎಂಬತಕ್ಕಂಥ ಒಂದು ಸಣ್ಣ ವಿಷಯದಲ್ಲಿ, ಸಣ್ಣ ವಿಷಯ ಅಲ್ಲ, ಅದು ದೊಡ್ಡ ವಿಷಯ, ಆ ವಿಷಯದಲ್ಲಿ ಶುರುವಾಯಿತು. ಅದು ಕೊಲೆಯಲ್ಲಿ ನಡೆಯಿತು. ಈ ವೈರತ್ವ ಎಂಬತಕ್ಕಂಥ ಆದಿಕಾಂಡದಿಂದ ಇಲ್ಲಿಯವರೆಗೂ ಈ ಲೋಕದಲ್ಲಿ ಎಲ್ಲ ಜಾಗದಲ್ಲೂ ಎಲ್ಲ ಸಂಬಂಧಗಳಲ್ಲೂ ಇದೆ. ಈಗ ನಾವು ದೊಡ್ಡ ದೊಡ್ಡ ಸಾಹುಕಾರರನ್ನು ನೋಡುತ್ತೇವೆ. ಅವ್ರು ದೊಡ್ಡ ಸಾಹುಕಾರ ಕುಟುಂಬ ನಮ್ಮ ಭಾರತ ದೇಶದಲ್ಲಿ. ಆ ಸಹೋದರರು ತಂದೆ ತೀರ್ಕೊಂಡ್ಮೇಲೆ ಆ ಆಸ್ತಿಗೋಸ್ಕರ ಜಗಳ ಆಡಿ ತುಂಬ ಅದನ್ನು ಹೊರಗಡೆ ತಂದು ಕೋರ್ಟ್ಗೆ ಹೋಗಿ, ಆ ಕೋರ್ಟಲ್ಲಿ ಎಷ್ಟೋ ಕೋರ್ಟ್ಗಳಲ್ಲಿ ಕೇಸ್ಗಳು ಈ ವೈರತ್ವದ ತಲತಲಾಂತರದಿಂದ ತಾತ ಶುರು ಮಾಡಿದ್ದು, ಅಪ್ಪ ಅದನ್ನು ಶುರು ಮಾಡಿ ಈಗ ಮಗ ಆ ಕೇಸ್ಗಳನ್ನು ಅದು ಈ ಜಮೀನು ಕೇಸ್ಗಳು ಅಂತೂ ನಡೀತಾನೆ ಇರ್ತದೆ ಅಲ್ವೇ? ಹೌದು. ಯಾಕಂದರೆ ಈಗ ಆದಿಕಾಂಡದಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತೀರ, ಅದಕ್ಕಿಂತ ಮುಂಚೆ ಪರಲೋಕದಲ್ಲೇ ಈ ವೈರತ್ವ ಪ್ರಾರಂಭವಾಯಿತು. ದೇವರ ಮಗನ ವಿರುದ್ಧವಾಗಿ ಲೂಸಿಫರ್ನ ವೈರತ್ವವನ್ನು ಬೆಳೆಸ್ಕೊಂಡು ಅಲ್ಲಿಂದ ಅದು ಈ ಭೂಲೋಕಕ್ಕೆ ಬಂದು ಈಗ ಎಲ್ಲ ವಿಧದಲ್ಲೂ ನಾವು ನೋಡ್ತೀವಿ. ಒಬ್ಬ ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಐ ಹೇಟ್ ದಟ್ ಫೆಲೋ ಅಂತ ಹೇಳ್ತಾರೆ. ಅಂದರೆ ಚಿಕ್ಕ ಮಗುವಲ್ಲೂ ಕೂಡ ಆ ವೈರತ್ವವನ್ನು ಬೆಳೆಸ್ಬಿಟ್ಟಿದ್ದಾನೆ. ಅಂದರೆ ಈ ಲೋಕದ ಒಂದು ಆಚಾರ ವಿಚಾರಗಳಾಗಲಿ, ಸಿದ್ಧಾಂತಗಳಾಗಲಿ ಈ ರೀತಿಯಾಗಿರೋದ್ರಿಂದ ಎಲ್ಲ ಕಡೆ ನಾವು ಪ್ರೀತಿಯನ್ನು ಬೆಳೆಸುವಂಥ ಸಂದರ್ಭಗಳಲ್ಲಿ ದ್ವೇಷವನ್ನು ಬೆಳೆಸ್ತಾ ಇದ್ದೀವಿ, ದ್ವೇಷವನ್ನು ಬಿತ್ತುತ್ತಾ ಇದ್ದೀವಿ. ದ್ವೇಷ ಮತ್ತು ವೈರತ್ವಗಳು ಏನಾಗುತ್ತೆ ಅಂದರೆ ಕೊಲೆ, ಸುಲಿಗೆ, ಕಷ್ಟಗಳನ್ನು ತಂದು ಒಡ್ಡೋದ್ರಲ್ಲಿ ಅವಕಾಶಗಳು ಹೆಚ್ಚಾಗಿರುತ್ತೆ. ಈಗ ಮಕ್ಕಳು ಶಾಲೆಯಲ್ಲಿ ಓದ್ತಕ್ಕಂಥ ಸಣ್ಣ ಮಕ್ಕಳು, ನನ್ನ ಮಗನು ಯಾವುದನ್ನು ಕೋಪ ಮಾಡಿಕೊಂಡ್ರೆ ಬಂದ್ಬಿಡೋದು, ದಟ್ ಐ ಡೋಂಟ್ ಲೈಕ್ ದಟ್ ಫೆಲೋ ಈಸ್ ಆಲ್ವೇಸ್ ಪುಷಿಂಗ್ ಮೀ, ಟ್ರಬ್ಲಿಂಗ್ ಮೀ ಅಂತ ಮಕ್ಕಳು ಮಾತಾಡ್ಕೊಳ್ತಾರೆ. ಆ ವೈರತ್ವ ಎಂಬತಕ್ಕಂಥದ್ದು ಅಷ್ಟು ಆ ಒಂದು ಶಿಶುವಿನ ಮನಸ್ಸಿನಿಂದನೇ ಅದು ಬೆಳವಣಿಗೆ ಆಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಅದನ್ನು ನಾವು ಪೋಷಕರಾಗಿ ಆ ವೈರತ್ವ ಎಂಬತಕ್ಕಂಥ ಬೀಜ ನಮ್ಮ ಮಕ್ಕಳಲ್ಲಿ ಬಿತ್ತಿ ಅದನ್ನು ಬೆಳೆಸದೇ ಇರೋಂಗೆ ಏನು ಮಾಡಬೇಕು? ಖಂಡಿತವಾಗಲೂ ಮಕ್ಕಳಿಗೆ ಮನೆಯಲ್ಲಿ ಪ್ರೀತಿಯ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಬೇಕು. ಸತ್ಯವೇದದ ಅಧ್ಯಯನವನ್ನು ಮಾಡಿಸ್ತಾ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ, ದೇವರು ಎಂದಿಗೂ ನಮ್ಮನ್ನು ದ್ವೇಷ ಮಾಡೋದಿಲ್ಲ. ಮನಸ್ಸಿನಲ್ಲೂ ದೇವರು ದ್ವೇಷವನ್ನು ಬೆಳೆಸ್ಕೊಳ್ಳೋದಿಲ್ಲ. ನಾವೆಷ್ಟೇ ದಾರಿ ತಪ್ಪಿ ಹೋಗಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಈ ರೀತಿಯ ಸತ್ಯವೇದದ ಉದಾಹರಣೆಗಳಿಂದ ಮಕ್ಕಳಿಗೆ ಪಾಠ ಹೇಳೋದ್ರಿಂದ, ಮಕ್ಕಳಿಗೆ ಹೇಳಬೇಕು, ಅವ್ರು ಎಷ್ಟೇ ತೊಂದರೆ ಕೊಟ್ಟರು ಯು ಶುಡ್ ಲವ್, ನೀವು ಅವ್ರನ್ನ ಪ್ರೀತಿ ಮಾಡಬೇಕು. ಈ ರೀತಿಯ ಪಾಠಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಖಂಡಿತವಾಗಲೂ ಮಕ್ಕಳು ಒಳ್ಳೆಯ ದಾರಿಯಲ್ಲಿ, ಪ್ರೀತಿಯ ದಾರಿಯಲ್ಲಿ ಬೆಳೆಯೋಕ್ಕೆ ಅವಕಾಶಗಳಿರುತ್ತೆ. ಈಗ ನಿಮ್ಮ ಈ ಎಲ್ಲರ ಜೀವನದಲ್ಲಿ ಒಂದು ವಿಲ್ಲನ್ ಇರ್ತಾನೆ ಅಂತ ನೋಡ್ತೀವಿ, ಒಂದು ವೈರಿ ಇರ್ತಾನೆ.
ಅದು ಯಾರು ಅಂತ ನಾವು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಕೆಲವೊಮ್ಮೆ ಇದು ಸಣ್ಣ ವಿಷಯ, ಆದರೆ ಇದನ್ನು ಚರ್ಚೆ ಮಾಡಿ ನಮಗೆ ಅರ್ಥ ಆಗಲಿಲ್ಲ ಅಂದರೆ ತುಂಬ ದೊಡ್ಡ ವಿಷಯ. ವಿರಾಮದ ನಂತರ ನಿಮಗೋಸ್ಕರ ನಾವಿಬ್ಬರು ಕಾಯ್ತಾ ಇರ್ತೇವೆ. ವೆಲ್ಕಮ್ ಬ್ಯಾಕ್. ವೈರತ್ವ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಸಣ್ಣ ವಿಷಯದಲ್ಲಿ ಶುರುವಾಗಿರ್ತಕ್ಕಂಥ ಈ ವೈರತ್ವ ಸಂಬಂಧಗಳನ್ನು ಕಡಿದು ಜೀವನದಲ್ಲಿ ತುಂಬ ಒಂದು ಜಿಗುಪ್ಸೆಯ ಹಂತಕ್ಕೆ ನಮ್ಮನ್ನು ತಳ್ಳಿದೆ. ಅದಕ್ಕೆ ತಾನೇ ನಾವು ಈ ಕಾರ್ಯಕ್ರಮ ಪರ್ವತಗಳು, ಕ್ರೈಸ್ತಿಯ ಜೀವನದಲ್ಲಿ ಪರ್ವತಗಳು ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ವೈರತ್ವ ಎಂಬತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ನಮ್ಮ ಕಚೇರಿಯಲ್ಲಿರ್ಬೋದು, ಎಲ್ಲ ಸಂಬಂಧಗಳಲ್ಲಿರ್ಬೋದು, ವೈರತ್ವದ ಬಗ್ಗೆ ಸತ್ಯವೇದ ಏನು ಹೇಳುತ್ತೆ ಅಂತ ಬನ್ನಿ ಈ ಭಾಗದಲ್ಲಿ ನೋಡೋಣ. ಹೇಳಿ ಬೋಧಕರಾದ ಅಶೋಕ್ ಅವರೇ. ನೋಡಿ, ಪೌಲನು ಥೆಸಲೋನಿಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 14-15 ವಚನದಲ್ಲಿ ಈ ರೀತಿ ಹೇಳ್ತಾನೆ: ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡವರಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಅಂದರೆ ಎಷ್ಟು ಒಳ್ಳೆಯ ಮಾತನ್ನು ಪೌಲನು ಬರೆದಿದ್ದಾನೆ ಅಂದರೆ, ಈ ಎಲ್ಲ ಸಭಿಕರಿಗೂ, ಈ ದಿನದ ನಮ್ಮ ಈ ಲೋಕದ ಸಭಿಕರಿಗೂ ಕೂಡ ಈ ಮಾತು ಅನ್ವಯ ಆಗುತ್ತೆ. ಆ ದಿನ ಥೆಸಲೋನಿಕ ಸಭೆಯಲ್ಲಿದ್ದಂಥ ಕೆಲವು ಒಳ ಜಗಳಗಳನ್ನು, ವೈರತ್ವವನ್ನು ನಿವಾರಣೆ ಮಾಡಲಿಕ್ಕೆ ಈ ಮಾತನ್ನು ಬರೆದಿರ್ಬೋದು. ಆದರೆ ಈಗಿನ ಕಾಲಕ್ಕೂ ಇದೆಷ್ಟು ಪ್ರಸ್ತುತ ಅಂದರೆ, ಈಗ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ಅವರು ನನಗೆ ಕೆಟ್ಟದನ್ನು ಮಾಡಿದ್ದಾರೆ, ನಾನೀಗ ಅವ್ರಿಗೇನು ಮಾಡಬೇಕು? ಕೆಟ್ಟದನ್ನು ಮಾಡಬೇಕು. ಅವರು ನನಗೆ ಯಾವುದೋ ಒಂದು ಕಾರ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ, ನಾನು ಅವರಿಗೀಗ ಅನ್ಯಾಯ ಮಾಡ್ತೀನಿ. ಅದು ಸತ್ಯವೇದ ಹೇಳುತ್ತೆ, ಯಾರು ಅಪಕಾರವನ್ನು ಮಾಡದಂತೆ ನೀವು ನೋಡ್ಕೊಳ್ಬೇಕಂತ. ಅಂದರೆ ಈಗ ನಿಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಡೆನಿಸ್ ಅವರೇ? ಅವ್ರಿಗೆ ನಾವು ಕೆಟ್ಟದ್ದು ಮಾಡಬೇಕು ಅಂತ ಮಾನ್ಯತೆ, ಒಂದು ಬಲಹೀನತೆಯಲ್ಲಿ ಆ ರೀತಿ ಯೋಚನೆ ಮಾಡ್ತೀವಿ. ಖಂಡಿತ ತಾನೆ. ಈಗ ನನಗೆ ಅವ್ನು ಮಾಡಿದ್ದಾನೆ, ನಾನು ಅದನ್ನು ತಿರುಗಿಸ್ಕೊಡ್ಬೇಕು ಅನಿಸುತ್ತೆ. ಆದರೆ ಸತ್ಯವೇದ ಹೇಳುತ್ತೆ, ಅಪಕಾರ ಮಾಡಿದವರಿಗೆ ನೀವು ಅಪಕಾರವನ್ನು ಆಲೋಚನೆ ಮಾಡಬಾರ್ದಂತೆ. ಸಾಧ್ಯವಾದಷ್ಟು ಮಟ್ಟಿಗೆ ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿ. ಅಂದರೆ ಬೇರೆಯವರ ಯೋಗಕ್ಷೇಮವನ್ನು ನಾನು ನೋಡಿದಾಗ, ಬೇರೆಯವರ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ನಾನು ಬೆಳೆಸ್ಕೊಂಡಾಗ ಈ ವೈರತ್ವ ಬರಲಿಕ್ಕೆ ಅವಕಾಶವಿಲ್ಲ. ಅಂದರೆ ಈ ಲೋಕದ ನೀವು ಎಲ್ಲ ಉದ್ದೇಶಗಳನ್ನು ನೋಡಿ, ಒಂದು ಈಗ ನಡೆಯುತ್ತಿರುವಂಥ ಎಲ್ಲ ಸಿನಿಮಾ ಮಾಧ್ಯಮಗಳಲ್ಲಿ, ಟಿ ವಿ ಪ್ರಸಾರದ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವನು ನಿಮ್ಮ ತಂದೆಯನ್ನು ಕೊಂದ, ನೀನೇನು ಮಾಡಬೇಕು? ಅವನ್ನ ಕೊಲೆ ಮಾಡಬೇಕು. ಅವನು ನಿನ್ನ ಅಣ್ಣನನ್ನು ಕೊಂದ, ನೀನು ಕೊಲೆ ಮಾಡಬೇಕು. ಇದನ್ನು ಯಾರು ಹೇಳ್ತಿದ್ದಾರೆ ಅಂದರೆ, ತುಂಬ ಆಶ್ಚರ್ಯ ಅಂದರೆ, ತಾಯಿ ಮಗನಿಗೆ ಒಂದು ಕತ್ತಿಯನ್ನು ಕೊಟ್ಬಿಟ್ಟು ನೀನು ದೊಡ್ಡವನಾಗಿ ಆ ಸೇಡು ತೀರಿಸ್ಕೋಬೇಕು. ಲೋಕದ ಎಲ್ಲ ಕಡೆ ಸೇಡುಗೆ ಸೇಡು ತೀರಿಸ್ಕೋಬೇಕು, ವೈರತ್ವಕ್ಕೆ ವೈರತ್ವವನ್ನು ಬೆಳೆಸ್ತಾ ಇದ್ದಾರೆ. ಅದು ಸತ್ಯವೇದ ಹೇಳುತ್ತೆ, ನೀವು ಕೋಪಕ್ಕೆ ಕೋಪವನ್ನು ಪಡದೆ, ಅನ್ಯಾಯಕ್ಕೆ ಅನ್ಯಾಯವನ್ನು ಮಾಡದೆ, ಅಪಕಾರಕ್ಕೆ ಅಪಕಾರವನ್ನು ಮಾಡದೆ, ಅಪಕಾರಕ್ಕೆ ನೀವು ಉಪಕಾರವನ್ನು ಮಾಡಿ ಅಂತ ಹೇಳುತ್ತೆ. ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಆ ಕಾರ್ಯವನ್ನು ನಮಗೆ ಹೇಳುತ್ತೆ ನೋಡಿ. ಲೋಕಕ್ಕೂ ಮತ್ತು ದೇವರ ವಾಕ್ಯಕ್ಕೂ ಇರುವಂಥ ವ್ಯತ್ಯಾಸ ಇದೊಂದೇ. ಈಗ ನಮ್ಮ ಸಭೆಗಳಲ್ಲಿ ಈ ಒಂದು ಸಣ್ಣ ಪೈಪೋಟಿಯಾಗಿ ಶುರುವಾಗಿ ನಮ್ಮ ಅಥವಾ ಒಂದು ಸಭೆಗಳಲ್ಲಿ, ಚರ್ಚ್ಗಳಲ್ಲಿ ಒಂದು ಪೋಸ್ಟ್ ಇರ್ಬೋದು, ಆ ವೈರತ್ವನ ಲೆಸನ್ ಸ್ಟಡಿಯಲ್ಲಿ ತೋರಿಸ್ಕೊಳ್ಳೋದು, ಸಮಯದಲ್ಲಿ ಚರ್ಚ್ ಬೋರ್ಡ್ ಮೀಟಿಂಗ್ನಲ್ಲಿ ತೋರಿಸ್ಕೊಳ್ಳೋದು, ಅವರ ಕುಟುಂಬದವರು ಮುಂದೆ ಬರಬಾರ್ದು ಅಂತ. ಸಭೆ ಎಂಬತಕ್ಕಂಥ ಸ್ಥಳದಲ್ಲಿ ವೈರತ್ವಕ್ಕೆ ಜಾಗ ಇದೆಯಾ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಸೈತಾನನ ಏನು ಮಾಡಿದ್ದಾನೆ ಅಂದರೆ, ಸಭೆಯೊಳಗೂ ಕೂಡ ಪ್ರವೇಶ ಮಾಡಿದ್ದಾನೆ. ಅದು ಆತನು ನೇರವಾಗಿ ಪ್ರವೇಶ ಮಾಡಿಲ್ಲ, ಇಂಥ ಕೆಲವು ಭಾವನೆಗಳಿಂದ ಆತನು ಪ್ರವೇಶ ಮಾಡಿದ್ದಾನೆ. ಕೆಟ್ಟ ಭಾವನೆಗಳು, ಸ್ವಾರ್ಥ, ವೈರತ್ವ. ಈಗ ನೀವು ಹೇಳಿದ ರೀತಿಯಲ್ಲಿ ಆ ಕುಟುಂಬದವರು ಒಂದು ಒಳ್ಳೆ ಸ್ಪೆಷಲ್ ಸಾಂಗ್ ಆಡಿದ್ರೆ ನಾವು ಆಡಬೇಕು, ಅವರು ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ನಾವು ಕೊಡಬೇಕು, ಅವ್ರು 10,000 ಕಾಣಿಕೆ ಕೊಟ್ಟರೆ ನಾವು ಕೊಡಬೇಕು. ಇದು ದೇವರ ಮೇಲಿನ ಪ್ರೀತಿಯಿಂದ ಅಲ್ಲ, ಒಬ್ಬ ವ್ಯಕ್ತಿಯ ಮೇಲಿನ ವೈರತ್ವದಿಂದ ನೀವೇನೇ ಮಾಡಿದ್ರೂ ಕೂಡ ದೇವರು ಇದನ್ನು ಅಂಗೀಕಾರ ಮಾಡೋದು, ಮೆಚ್ಚೋದಿಲ್ಲ. ದೇವರು ಖಂಡಿತವಾಗ್ಲೂ ದೇವರು ಮೆಚ್ಚೋದಿಲ್ಲ. ಯಾಕಂದರೆ ದೇವರು ಪ್ರೀತಿ ಸ್ವರೂಪನು, ಶಾಂತಿದಾಯಕನು. ಪೌಲನು 2ನೇ ಥೆಸಲೋನಿಕ 3:16 ಹೇಳ್ತಾನೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ನಾವು ಯಾವಾಗಲೂ ಕೂಡ ಶಾಂತಿಯನ್ನು ಹುಡುಕಬೇಕು. ವಿಶೇಷವಾಗಿ ಕ್ರೈಸ್ತತ್ವರಾದಂಥ ನಾವು ಕ್ರೈಸ್ತರು
ನಾವೇನು ಮಾಡಬೇಕು ಅಂದರೆ ಶಾಂತಿಯನ್ನು ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕೆ ಹೊರತು ವೈರತ್ವವನ್ನು ಪ್ರಚಾರ ಮಾಡಬಾರ್ದು. ಆದರೆ ನೀವು ಹೇಳಿದ ರೀತಿಯಲ್ಲಿ ಇದನ್ನ ಸಭೆಗಳಲ್ಲಿ, ಮನೆಗಳಲ್ಲಿ, ವ್ಯಕ್ತಿಗಳಲ್ಲಿ ಸಭೆಗಳು ಮುರಿದೋಗ್ತಾ ಇವೆ. ಹೌದು, ಎಷ್ಟೋ ಸಭೆಗಳು, ಸಭಿಕರು ಸಭೆಯನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಒಬ್ಬರಿಂದ ಇಬ್ಬರಿಂದ ಹೌದು, ಸಭೆಗಳನ್ನ ಬಿಟ್ಟು ಹೋಗ್ತಕ್ಕಂಥ ನಾವು ನೋಡಿದ್ದೀವಿ. ಎಷ್ಟು ಖಂಡಿತವಾಗ್ಲೂ ಇದೆಲ್ಲದರ ಒಂದು ಮೂಲ ಕಾರಣ ಹುಡುಕಿದ್ರೆ ವೈರತ್ವ ಅಷ್ಟೇ. ವೈರತ್ವ ಏನಕ್ಕೆ ಬಂದಿದೆ ಅಂದರೆ ಅವರು ನನಗಿಂತ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಬಿದ್ದಿದ್ದೀನಿ. ಆದರೆ ಸತ್ಯವೇದ ನಮ್ಗೆ ಹೇಳುತ್ತೆ ನೋಡಿ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ. ಈ ಸತ್ಯವೇದದಲ್ಲಿ ನಾವು ನೋಡುವುದಾದರೆ 12ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. 15ನೇ ಅಧ್ಯಾಯ 12ನೇ ವಚನ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ನೋಡಿ ಎಷ್ಟು ಒಳ್ಳೆಯ ಆಜ್ಞೆ ಕೊಟ್ಟಿದ್ದಾನೆ ಅಂದರೆ, ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಾವು ಆತನನ್ನು ದ್ವೇಷಿಸಿದ್ರೂ ಕೂಡ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಎಷ್ಟು ಒಳ್ಳೆಯ ಸಂದೇಶ ಅಂದರೆ, ಈಗ ಯಾರಾದರೂ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಂದ ತಕ್ಷಣ ನೀವೇನು ಮಾಡ್ತೀರ ಅಂದರೆ, ಮಾನವನ ಬಲಹೀನತೆಯಲ್ಲಿ ನಾವು ಕೂಡ ಅವ್ರನ್ನೇನು ಮಾಡ್ತೀವಿ, ದ್ವೇಷ ಮಾಡ್ತೀವಿ. ಆದರೆ ಸತ್ಯವೇದ ಹೇಳುತ್ತೆ, ನಿಮ್ಮನ್ನು ಯಾರಾದರೂ ಒಂದು ಕೆನ್ನೆಗೆ ಹೊಡೆದ್ರೆ ನೀವೇನು ಮಾಡಬೇಕು, ಎರಡನೇ ಕೆನ್ನೆಯನ್ನು ತೋರಿಸ್ಬೇಕು. ಪ್ರಾಕ್ಟಿಕಲಿ ಅದು ಸಾಧ್ಯನಾ ಅಶೋಕ್? ಖಂಡಿತವಾಗ್ಲೂ ಸಾಧ್ಯ. ಯೇಸು ಸ್ವಾಮಿ ಅದನ್ನು ಮಾಡಿ ತೋರಿಸಿದ್ದಾರೆ ತಮ್ಮ ಜೀವಮಾನದಲ್ಲಿ. ಆತನಿಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಇತ್ತು. ಆತನು ಶಕ್ತಿವಂತನು ಕೂಡ. ದೇವಲೋಕದ ಸಕಲ ಐಶ್ವರ್ಯಗಳು ಮತ್ತು ಶಕ್ತಿ ಪ್ರಭಾವಗಳು ಆತನಲ್ಲಿದ್ದವು. ಆತನು ಹೇಳ್ತಾನೆ, ನಾನು ನನ್ನ ತಂದೆಗೆ ಪ್ರಾರ್ಥನೆ ಮಾಡಿದ್ರೆ ಆತನು ಎಷ್ಟೋ ದೂತರನ್ನು ಕಳಿಸಿ ನಿಮ್ಮನ್ನು ಸಂಹಾರ ಮಾಡ್ಬೋದು. ಆದರೆ ಆತನು ಯಾವುದನ್ನು ಮಾಡಲಿಲ್ಲ. ಸೊ ವೈರತ್ವವನ್ನು ದೇವರು ಕೂಡ ಅದನ್ನು ಉಪಯೋಗಿಸಲಿಲ್ಲ. ಖಂಡಿತವಾಗ್ಲಿ. ಯಾಕಂದರೆ ಇನ್ನೊಬ್ಬ ಮಹಾನ್ ಲೇಖಕಿಯೊಬ್ಬರು ಬರೀತಾರೆ, ದೇವರು ಸೈತಾನನ್ನು ಕೂಡ ದ್ವೇಷ ಮಾಡೋದಿಲ್ವಂತೆ, ಆತನು ಕೂಡ ಮಾನಸಾಂತರ ಹೊಂದಿ ಬರಬೇಕು ಅನ್ನೋದು ದೇವರ ಉದ್ದೇಶ ಅಂತೆ. ಸೈತಾನನನ್ನು ಕೂಡ ದೇವರು ದ್ವೇಷ ಮಾಡೋದಿಲ್ಲ. ಅಷ್ಟು ಪ್ರೀತಿ ಸ್ವರೂಪನಾದಂಥ ದೇವರು ನಮ್ಮ ದೇವರು. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ದಯವಿಟ್ಟು ಪ್ರಾರ್ಥನೆ ಮಾಡಿ. ಪರಲೋಕದ ಸ್ವಾಮಿ, ಈ ಲೋಕದ ಎಲ್ಲ ಕಡೆ ದ್ವೇಷವು ಮತ್ತು ವೈರಾಗ್ಯವು ಹೆಚ್ಚಾಗುತ್ತಿರುವಂಥ ಈ ಭಯಂಕರ ಪ್ರಪಂಚದಲ್ಲಿ ನಿನ್ನ ಪ್ರೀತಿ ಸಂದೇಶವನ್ನು ಸಾರುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದೀಯಾ. ನೀನು ಪ್ರೀತಿ ಸ್ವರೂಪನಾಗಿರುವ ರೀತಿಯಲ್ಲಿ ನಾವು ಪ್ರೀತಿಯನ್ನು, ಶಾಂತಿಯನ್ನು ಬೆಳೆಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂಬುದಾಗಿ ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವೈರತ್ವ ಎಂಬತಕ್ಕಂಥದ್ದು ನಮ್ಮ ಸಭೆಗಳಲ್ಲಿ ಅದು ಒಂದು ಬೇಡದೇ ಇರತಕ್ಕಂಥ ಒಂದು ವಿಷಯ, ನಮ್ಮ ಮನೆಗಳಲ್ಲಿ ಒಂದು ಬೇಡದೇ ಇರತಕ್ಕಂಥ ಒಂದು ವಿಷಯ, ನಮ್ಮ ಸಂಬಂಧಗಳಲ್ಲಿ ಬೇಡದೇ ಇರತಕ್ಕಂಥ ಒಂದು ವಿಷಯ. ವೈರತ್ವದ ಕೊನೆ ತುಂಬ ಭಯಂಕರವಾಗಿದೆ. ಅದು ಬೇಡ ನಮಗೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.